ಬನ್ನಿ ಮಕ್ಕಳ, ಇವತ್ತು 1ನೇ ತರಗತಿಯ ಪಾಠ 2 ಸಹಕಾರ ಗದ್ಯ. ಇದನ್ನು ರಚನೆ ಮಾಡಿದ್ದು ಸಮಿತಿ ರಚನೆ ಮಾಡಿದೆ. ನಾನು ಬುಕ್ಕಲ್ಲಿ ಹೆಂಗಿದೆಯೋ ಅದೇ ರೀತಿ ಬರ್ಕೊಂಡಿದ್ದೀನಿ. ಈಗ ಓದೋಣ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಅಂದರೆ ಮಲ್ಲಿಗೆ ಹಳ್ಳಿ ಇತ್ತು, ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಫಸ್ಟ್ ಪ್ಯಾರಾದಲ್ಲಿ ಇಷ್ಟಿದೆ. ಸೆಕೆಂಡ್ ಪ್ಯಾರಾದಲ್ಲಿ, ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಅಂದರೆ ರಾಗಿ ಕಾಳು ಕೋಳಿಗೆ ಸಿಗುತ್ತೆ, ಇವನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ್ರೆ ಅದರಿಂದ ಜಾಸ್ತಿ ಇನ್ನೂ ರಾಗಿ ಸಿಗುತ್ತೆ ಅಂತ ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯವನ್ನು ಕೇಳಿತು. ಕೋಳಿ ರಾಗಿ ಬಿತ್ತಲು ಗುಬ್ಬಚ್ಚಿ ಸಹಾಯ ಕೇಳಿತು. ಅದಕ್ಕೆ ಗುಬ್ಬಚ್ಚಿ ಏನು ಹೇಳಿತು ನೋಡೋಣ. ಗುಬ್ಬಚ್ಚಿ, ನನ್ನಿಂದ ಆಗದು, ಅಂದರೆ ನಾನು ಬರಲ್ಲ ಅಂತ ಹೇಳುತ್ತೆ, ನನ್ನ ಕೈಲಾಗಲ್ಲ ಅಂತ ಹೇಳುತ್ತೆ ಎಂದಿತ್ತು. ನಂತರ ಗುಬ್ಬಚ್ಚಿ ಆಗಲ್ಲ ಅಂದಮೇಲೆ ಕೋಳಿ ತಿರ್ಗಾ ಪಾರಿವಾಳ ಹತ್ರ ಹೋಗುತ್ತೆ. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದಾಗದು ಎಂದಿತ್ತು. ಅಂದರೆ ಗುಬ್ಬಚ್ಚಿ ಮತ್ತು ಪಾರಿವಾಳ ಎರಡು ನನ್ನಿಂದಾಗದು ಅಂತ ಅಂತವೆ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಅಂದರೆ ಕೋಳಿ ಮರಿಗಳಿದ್ವಲ್ಲ, ಅವುಗಳ ಸಹಾಯದಿಂದ ರಾಗಿಯನ್ನು ಬಿತ್ತನೆ ಮಾಡ್ತು. ಬಿತ್ತನೆ ಅಂದರೆ ಹೊಲದಲ್ಲಿ ರಾಗಿನ ಹಾಕ್ತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡವಾದವು. ಸ್ವಲ್ಪ ದಿನದ ನಂತರ ರಾಗಿ ಪೈರು ಅಂದರೆ ಚಿಕ್ಕ ಚಿಕ್ಕ ಸಸಿಗಳು ದೊಡ್ಡವಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು. ಅಂದರೆ ರಾಗಿ ಬಲಿತ್ಬಿಟ್ಟು ಕೊಯ್ಯೋ ಹಂತಕ್ಕೆ ಬರುತ್ತೆ. ಕೋಳಿ ರಾಗಿಯ ತೆನೆಯನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತ್ತು. ಬಿತ್ತನೆ ಮಾಡೋದಕ್ಕೂ ಕೇಳಿತು. ಬಿತ್ತನೆ ಅಂದರೆ ಹೊಲದಲ್ಲಿ ಹಾಕೋದಕ್ಕೆ, ಕೊಯ್ಯೋದು ಅಂದರೆ ತೆನೆನ ಬಲ್ತಿರುತ್ತಲ್ಲ ಅದನ್ನು ಕೊಯ್ಯೋದು, ಅದಕ್ಕೂ ಸಹ ಗುಬ್ಬಚ್ಚಿಯ ಸಹಾಯ ಕೇಳಿತ್ತು. ಆವಾಗಲೂ ಸಹ ಗುಬ್ಬಚ್ಚಿ ಏನು ಹೇಳುತ್ತೆ ಅಂದರೆ, ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ತೆನೆ ಕೊಯ್ಯೋಕ್ಕೂ ಸಹ ನನ್ನಿಂದ ಆಗದು ಅಂತ ಹೇಳುತ್ತೆ. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತ್ತು. ಅದು ನನ್ನಿಂದ ಆಗದು ಎಂದಿತ್ತು. ಎರಡು ಸಹ ತಿರ್ಗಾ ಆಗಲ್ಲ ಅಂತ ಅಂತವೆ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿ ತೆನೆಯನ್ನು ಕೊಯ್ದಿತು. ಅಂದರೆ ಬಿತ್ತಿದ್ದು ಮರಿಗಳ ಜೊತೆನೇ ಬಿತ್ತನೆ ಮಾಡ್ತು. ನಂತರ ಕೊಯ್ಯಲು ಸಹ ಮರಿಗಳ ಸಹಾಯ ತಗೊಂಡು ಕೊಯ್ತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಕೊಯ್ದುಬಿಟ್ಟು ರಾಗಿ ಕಾಳನ್ನ ಸಂಗ್ರಹ ಮಾಡಿ ಇಟ್ಕೊತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಮತ್ತು ಒಂದಿನ ತಿನ್ನೋಕ್ಕೇನು ಸಿಗಲಿಲ್ವೇನೋ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಕ್ಕೆ. ಆವಾಗ ತುಂಬ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಅಂದರೆ ನೀವು ಬಿತ್ತನೆ ಮಾಡೋಕ್ಕೆ ಕೂಗದೆ ಯಾವಾಗಲೂ ಬರಲಿಲ್ಲ, ಕೊಯ್ಯಕ್ಕೆ ಕೂಗದೆ ಯಾವಾಗಲೂ ಬರಲಿಲ್ಲ, ಈಗ ಯಾಕೆ ಕೊಡಬೇಕು ರಾಗಿ ಅಂತ ಹೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅಂದರೆ ಹಂಗೆ ಕೋಳಿ ಹೇಳ್ತಲ್ಲ, ನೀವು ಕೊಯ್ಯೋಕ್ಕೂ ಬರಲಿಲ್ಲ, ಬಿತ್ತನೆ ಮಾಡೋಕ್ಕೂ ಬರಲಿಲ್ಲ ಅಂತ ಅಂದಾಗ ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ, ಅಂದರೆ ಅವು ತಲೆ ತಗ್ಸಿದ್ ನೋಡಿ ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಹೋಗಲಿ ಬಿಡು, ತಿನ್ನಲಿ ಅಂತ ಹೇಳಿಬಿಟ್ಟು ರಾಗಿಯನ್ನು ಕೊಟ್ಟವು. ಕೇಳಿದ ಪದಗಳು ಅಂದರೆ ಈ ಪಾಠದಲ್ಲಿ ಯಾವ್ಯಾವ ಪದ ಇದ್ದಾವೆ ಅದು. ಒಂದು ಊರು, ಹೆಸರು ಮಲ್ಲಿಗೆಹಳ್ಳಿ, ಕೋಳಿ ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿ ಕಾಳು, ನೆಲ, ಬಿತ್ತು, ತುಂಬ, ಸಹಾಯ, ಕೂಡಿ, ಕೆಲವು, ದೊಡ್ಡದು,
ಕೇಳು, ಬೆಳೆ, ತೆನೆ, ಕೊಯ್ಯಿ, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಇಷ್ಟು ಕೇಳಿದ ಪದಗಳದರಲ್ಲಿ ಪದಗಳ ಅರ್ಥ. ಗುಬ್ಬಚ್ಚಿ, ಗುಬ್ಬಿ ಅಂತಾರೆ ಇದನ್ನು. ಒಂದು ಜಾತಿಯ ಸಣ್ಣ ಪಕ್ಷಿ. ಗುಬ್ಬಚ್ಚಿ ಅಂದರೆ ಒಂದು ಜಾತಿಯ ಸಣ್ಣ ಪಕ್ಷಿ. ಸಂಗ್ರಹಿಸು, ಒಟ್ಟುಗೂಡಿಸು ಅಂತ. ಬಿತ್ತು, ಬೀಜ ಹಾಕು. ಪೈರು, ಧಾನ್ಯದ ಬೆಳೆ. ಇಷ್ಟು ಪದಗಳ ಅರ್ಥ ಇದೆ. ನೆಕ್ಸ್ಟು ಅಭ್ಯಾಸ. ಆ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಅಂತಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹಳ್ಳಿಯ ಹೆಸರೇನು? ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ ತೋಟದಲ್ಲಿ. ಮಲ್ಲಿಗೆ ಹಳ್ಳಿಯ ಊರಿರುತ್ತೆ ಮತ್ತು ಅಲ್ಲೊಂದು ತೋಟ ಇರುತ್ತೆ, ಆ ತೋಟದಲ್ಲಿ ವಾಸವಾಗಿತ್ತು. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು? ರಾಗಿಯ ಪೈರಿನಲ್ಲಿ ರಾಗಿಯ ತೆನೆ ಬಿಟ್ಟಿತು. ಕೋಳಿಗೆ ಏನು ಅನಿಸಿತು? ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ಅಂದರೆ ಅವು ನಾಚಿ ತಲೆ ತಗ್ಗಿಸ್ತಾವಲ್ಲ, ಆವಾಗ ಅಯ್ಯೋ ಪಾಪ ಅನಿಸಿತು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿರಿ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು? ಸಹಾಯವನ್ನು ಕೇಳಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು? ರಾಗಿಯನ್ನು ಬಿತ್ತಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಡ್ಯಾಶ್ ಅಂತಿದೆ ಹಸಿವಾಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು? ತಪ್ಪು. ಅಂದರೆ ನಾವು ರಾಗಿನ ಬಿತ್ತಕ್ಕೆ ಹೋಗಬೇಕಿತ್ತು ಮತ್ತು ಕೊಯ್ಯಕ್ಕೂ ಹೋಗಬೇಕಿತ್ತು, ಆಗ ನಮಗೂ ರಾಗಿ ಸಿಗ್ತಾಯಿತ್ತು ಅಂತ ತಪ್ಪು, ನಾವು ಮಾಡಿದ ತಪ್ಪಾಯಿತು ಅಂತ ಅವಕ್ಕೆ ತಿಳಿಯಿತು. ಇಷ್ಟು ಈ ಸಹಕಾರ ಗದ್ಯದಲ್ಲಿ ಬರ್ತಕ್ಕಂಥದ್ದು. ಇದು ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡೋಕ್ಕೆ ಮತ್ತು ಮಕ್ಕಳು ಇದನ್ನು ಕೇಳೋಕ್ಕೆ ತುಂಬ ಈ ವಿಡಿಯೋ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.